ಚಿತ್ರರಂಗದಲ್ಲಿ ಮಲಯಾಳಂ ಚಿತ್ರರಂಗದ ರೀತಿ ಕೆಟ್ಟ ಗಾಳಿ ಬೀಸಿದೆ. ಕಾಸ್ಟಿಂಗ್ ಕೌಚ್ ಅಂದರೆ ಸಿನಿಮಾದಲ್ಲಿ ಅವಕಾಶ ಸಿಗಬೇಕು ಅಂತಂದರೆ ಪಲ್ಲಂಗ ಇರಬೇಕು. ಇದರ ವಿರುದ್ಧ ಸೆಲೆಬ್ರಿಟಿಗಳು ಸಿಡಿದಿದ್ದಾರೆ. ಸ್ಯಾಂಡಲ್ವುಡ್ನ ಕರಾಳ ಮುಖವನ್ನು ತೆರೆದಿಟ್ಟಿದ್ದಾರೆ. ಈ ನಡುವೆ ಫೈರ್ ಅನ್ನುವಂಥ ಸಂಸ್ಥೆ CM ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಸ್ಯಾಂಡಲ್ವುಡ್ನಲ್ಲಿ ಸಂಚಲನ. ಮಾಲಿವುಡ್ನಂತೆ ಚಂದನವನದಲ್ಲೂ ಸೆಕ್ಸ್ ಸುನಾಮಿ ಅಪ್ಪಳಿಸಿದೆ. ಬಣ್ಣದ ಜಗತ್ತಿಗೆ ಎಂಟ್ರಿ ಕೊಡಬೇಕು ಅಂದ್ರೆ ಕತ್ತಲೆ ಕೋಣೆಯಲ್ಲಿ ಬೆತ್ತಲಾದ್ರೆ ಮಾತ್ರ ಚಾನ್ಸ್ ಸಿಗುತ್ತಂತೆ. ಇಂತಹದ್ದೊಂದು ಅಸಹ್ಯ ಗಂಧದ ಗುಡಿಯ ಸುಗಂಧವನ್ನೇ ಹಾಳು ಮಾಡಿದೆ. ಚಂದನವನದ ಬೆತ್ತಲೆ ಜಗತ್ತು ಅನಾವರಣ. ರಿಪಬ್ಲಿಕ್ ವರದಿಗೆ ಎಚ್ಚೆತ್ತ ರಾಜ್ಯ ಸರ್ಕಾರ. ಚಂದನವನದ ಬೆತ್ತಲೆ ಜಗತ್ತನ್ನ ರಿಪಬ್ಲಿಕ್ ಕನ್ನಡ ಅನಾವರಣ ಮಾಡಿತು. ಇದರ ಬೆನ್ನಲ್ಲೇ ನಟ ನಟಿಯರು ಈ ಬಗ್ಗೆ ಮೌನ ಮುರಿದು CM ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ರು. ರಿಪಬ್ಲಿಕ್ ವರದಿಯಿಂದ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಲ್ಲದೆ ಇಂದು ಫೈರ್ ನಿಯೋಗ CM ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದೆ. ಚೇತನ್, ಶ್ರುತಿ ಹರಿಹರನ್, ನೀತು ಶೆಟ್ಟಿ ಸೇರಿದಂತೆ ಫೈರ್ ನಿಯೋಗದ ಸದಸ್ಯರು CM ಭೇಟಿಯಾಗಿ ಕೇರಳದ ಹೇಮಾ ಮಾದರಿಯಂತೆ ಇಲ್ಲೂ ಕಮಿಟಿ ರಚಿಸುವಂತೆ ಮನವಿ ಮಾಡಿದ್ರು. ನಾವೇನು ನಿರೀಕ್ಷೆ ಮಾಡ್ತೀವಿ ಅಂದರೆ ಸರ್ಕಾರ ಹೇಗೆ ಕೇರಳ ಸರ್ಕಾರ ಇಚ್ಛಾಶಕ್ತಿಯಿಂದ ಈ ಒಂದು ಹೇಮಾ ಕಮಿಟಿ ರಿಪೋರ್ಟ್ ಒಂದು ನಿವೃತ್ತ ನ್ಯಾಯಾಧೀಶರ ಮುಖಾಂತರ ಅವರು ತಂದಿದ್ದಾರೋ, ನಮಗೂ ಕೂಡ ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯಮಂತ್ರಿಯವರು ಸಂವಿಧಾನ ಎತ್ತಿ ಹಿಡಿತೀವಿ ಅಂತ ಹೇಳ್ತಾರೆ. ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಮಾಡ್ತಾರೆ. ಬಾಬಾ ಸಾಹೇಬರು ಫಲಪುಷ್ಪ ಪ್ರದರ್ಶನ ಮಾಡ್ತಾರೆ. ಈ ಥರ ಸಾಂಕೇತಿಕರಣದಿಂದ ನಮ್ಗೆ ಯಾರು ನಮ್ಗೆ ಒಪ್ಪಿಗೆ ಇಲ್ಲ, ನೀವೇನು ಕಾನೂನು ನ್ಯಾಯ ನೀತಿ ಯೋಜನೆಗಳು ಏನು ಸರಿಪಡಿಸ್ತೀರಾ ಅನ್ನೋದು ನಾವು ನೋಡಬೇಕು. ಸೊ ನಮಗೂ ಆ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಬರಬೇಕು. ಈ ಒಂದು ಕಮಿಟಿ ಸೆಟಪ್ ಮಾಡಬೇಕು ಅನ್ನೋದಕ್ಕೆ ಮಾತ್ರ ಸಿಗ್ನೇಚರ್ ಹಾಕಿದ್ದಾರೆ. ಇನ್ನು ಮುಂದೆ ಅವ್ರು ಹೇಗೆ ಇನ್ವಾಲ್ವ್ ಆಗ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನಾವು ಖಂಡಿತ ಅವರಿಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಆ್ಯಂಡ್ ಅವ್ರ ಬೆಂಬಲ ಇರುತ್ತೆ ಅಂತ ಅನ್ನೋ ನಂಬಿಕೆ ಕೂಡ ನಮಗಿದೆ. ಒಂದು ವಾರದಲ್ಲಿ ವಿ ಆರ್ ಹೋಪಿಂಗ್ ಮತ್ತೆ ಚರ್ಚೆ ಮಾಡಬಹುದು CM ಸರ್ ಜೊತೆ. ಮಾಡಿದ ನಂತರ ಸರ್ ಈ ಕಮಿಟಿ ಸೆಟಪ್ ಆಗಿ ಇನ್ನೊಂದು 3 ತಿಂಗಳು 5-6 ತಿಂಗಳಷ್ಟರಲ್ಲಿ ಇನ್ವೆಸ್ಟಿಗೇಷನ್ ನಡೆದು ಅವ್ರ ರೆಕಮೆಂಡೇಶನ್ಸ್ ಕೊಟ್ಟರೆ ಹೋಪ್ಫುಲಿ. ಮೇನ್ಲಿ ನಮ್ಮ ಫೋಕಸ್ ಇರೋದು ಹೆಣ್ಮಕ್ಳಿಗೆ, ಅದು ಯಾರೇ ಇರ್ಬೋದು, ಕಲಾವಿದರು ಇರ್ಬೋದು ಅಥವಾ ಯಾವುದೇ ಟೆಕ್ನಿಷಿಯನ್ ಇರ್ಬೋದು, ಒಂದು ಸೇಫರ್ ಎನ್ವೈರನ್ಮೆಂಟ್, ಪ್ರೊಫೆಷನಲ್ ಆ್ಯಂಡ್ ಸೇಫ್ ಎನ್ವೈರನ್ಮೆಂಟ್ ಬೇಕು ಅನ್ನೋದು ನಮ್ಮ ಒಂದು ಮನವಿ. ಯಾವುದೇ ರೀತಿಯಲ್ಲೂ ಬೇರೆ ಥರ ಆದರೂ ಹ್ಯಾರಾಸ್ಮೆಂಟ್ ಇಸ್ ಹ್ಯಾರಾಸ್ಮೆಂಟ್. ಸೊ ಅದು ಯಾವುದೇ ಜೆಂಡರ್ ಆದರೂ ಕೂಡ ಅದನ್ನು ಅವರು ಮುಕ್ತವಾಗಿ ಮಾತಾಡೋಕ್ಕೆ ಒಂದು ಸಭೆ ಅಂತ ನಮಗಿರಲಿಲ್ಲ, ಒಂದು ಕಮಿಟಿ ಅಂತ ಇರಲಿಲ್ಲ, ಸಾರಿ. ಸೊ ಅದಕ್ಕೋಸ್ಕರ ನಾವು ಇಷ್ಟೊಂದು ಮನವಿ ಮಾಡಿದ್ದೀವಿ. ಇನ್ನು ಈ ಬಗ್ಗೆ ನನಗೆ ಗೊತ್ತಿಲ್ಲ, ತಿಳಿದುಕೊಳ್ಳುತ್ತೇನೆ ಅಂತ DCM DK ಶಿವಕುಮಾರ್ ಹೇಳಿದ್ರು. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತೇನೆ. ಸೆಕ್ಸ್ ಸ್ಯಾಂಡಲ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಸೆಲೆಬ್ರಿಟಿಗಳು ಸಿಡಿದೆದ್ದಿದ್ದಾರೆ. ಕೇರಳದಂತೆ ಇಲ್ಲಿಯೂ ಕಮಿಟಿ ರಚಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಕ್ಷಸರು ಅಂದ್ರೆ ಹೀಗೆ ಇರ್ತಿದ್ರೇನೋ. ಈಗ ಚಿತ್ರ ನೋಡಿ ನಮಗಂತೂ ಅತ್ಯಂತ ಮನಸ್ಸು ಭಯಂಕರ ಕೆಟ್ಟದಾಗ್ಬಿಟ್ಟಿದೆ, ದಿಗ್ಭ್ರಮೆ ಆಗಿದೆ. ಹೆಂಗೆ ಅವನು ಎಷ್ಟು ಅನುಭವಿಸಿರ್ಬೋದು, ಎಷ್ಟು ಕೂಗಾಡಿರ್ಬೋದು, ಎಷ್ಟು ಕಿರ್ಚಾಡಿರ್ಬೋದು, ಅವನು ಎಷ್ಟು ಒದ್ದಾಡಿರ್ತಾನೆ, ಹೆಂಗೆ ಜೀವ ಬಿಟ್ಟಿರ್ತಾನೆ ಅನ್ನೋದು ನಮಗೆ ಊಹೆ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಎಷ್ಟು ನಾವೆಲ್ಲೂ ಕೇಳ್ತಿದ್ವು ರಾಕ್ಷಸರು ಅಂತಾರೆ. ರಾಕ್ಷಸರು ಅಂದರೆ ಹಿಂಗೆ ಇರ್ತಾರಂತ ಈಗ ನಮ್ಗೆ ಅನುಭವಕ್ಕೆ ಬರ್ತಾಯಿದೆ. ರಾಕ್ಷಸರಿಗಿಂತ ರಾಕ್ಷಸರಿಗಾದರೂ ಒಂದು ಸ್ವಲ್ಪ ಅವ್ರಿಗೆ ಕರುಣೆ ಅನುಕಂಪ ಇರ್ಬೋದನೆ, ಇವ್ರಿಗೂ ಅನುಕಂಪ ಇಲ್ಲ. ಪವಿತ್ರ ಗೌಡ ಕೂಡ ಹೆಣ್ಣು ರಾಕ್ಷಸಿ. ಆ ಪವಿತ್ರ ಗೌಡ ಹೆಣ್ಣು ಮಗಳಿಗೆ ಏನೆಲ್ಲ ಸಂಬೋಧನೆ ಮಾಡ್ತೀವಿ ನಾವು. ದೇವಿ ಅಂತ ಕಾಣ್ತೀವಿ, ಕರುಣಾಮಯಿ ಅಂತೀವಿ, ದಯಾಮಯಿ ಅಂತೀವಿ. ಅಂಥದ್ರಲ್ಲಿ ಈ ರೀತಿ ಆ ಹೆಣ್ಣುಮಗಳು ವರ್ತನೆ ಮಾಡ್ಯಾಳೆ ಅಂದರೆ ಆಕೆ ಏನು ಹೇಳಬೇಕು? ಆಕೆನೂ ಕೂಡ ಹೆಣ್ಣು ರಾಕ್ಷಸಿನೇ. ಇದೊಂದು ಮಾಡಬೇಕಾಯಿತು. ಆದರೆ ನಮಗಂತೂ ಇದು ತಡ್ಕೊಳ್ಳಾರ್ದಷ್ಟು ನಮಗೆ ನೋವಾಗಿದೆ. ನನ್ನ ಮಗನನ್ನ ಬೆತ್ತಲೆ ಮಾಡಿ ಹೊಡೆದಿದ್ದಾರೆ. ಕೊಲೆ ಆರೋಪಿಗಳಿಗೆ ಟಾರ್ಚರ್ ಶಿಕ್ಷೆ ಕೊಡಿ. ಕೈಗಳು ಕಳ್ಕೊಂಡಿದ್ದಾನೆ, ಕೈ ಮುಗಿದಾನೆ, ಕಾಲು ಮುಗಿಯಕ್ಕೆ ಹೋಗಿದ್ದಾನೆ ಅಂತ ಕಾಣುತ್ತೆ. ಎಲ್ಲ ಅಂಗಲಾಚಿ ಬೇಡ್ಕೊಂಡಿದ್ದಾನೆ. ಅವನಿಗೆ ಬರೆ ಬತ್ಲ ಮಾಡಿದ್ದಾರೆ, ಬಟ್ಟೆ ತೆಗೆದಿದ್ದಾರೆ, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಒಂದು ನಮಗೆ ಹಿಂಸೆ ಅಲ್ಲ. ಯಾವುದೇ ಫಿಲ್ಮ್ನಲ್ಲಿ ಈ ರೀತಿ ಹಿಂಸೆ ನಾವು ಕೇಳಿರೋಕ್ಕಿಲ್ಲ, ನೋಡಿರೋಕ್ಕಿಲ್ಲ. ಅಂತ ಆ ನಮಗೆ ಶಿಕ್ಷೆ ಕೊಟ್ಟೋದಲ್ಲ. ಅದಕ್ಕಾಗಿ ನಾನು ನ್ಯಾಯಾಲಯ ಬೇಡೋದಾಗ್ತದೆ.
ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟರು, ಅವ್ರು ನಮ್ಗೆ ಹಿಂಸೆ ಮಾಡಿದ್ದಾರೆ, ಅದೇ ರೀತಿ ಹಿಂಸೆಯಿಂದಲೇ ಅವ್ರಿಗೆ ಶಿಕ್ಷೆ ಆಗಬೇಕು. ಪರಿಪರಿಯಾಗಿ ಬೇಡಿಕೊಂಡ್ರೂ ಬಿಟ್ಟಿಲ್ಲ. ಫೋಟೋ ವೈರಲ್ ಆಗಿರೋದು ನಾನು ಇವತ್ತಿಂದು ನೋಡಿಲ್ಲ. ಯಾಕಂದರೆ ನನ್ನ ಮಗಳು ತೋರಿಸಿದ್ರು, ನನಗೆ ನೋಡೋಕ್ಕಾಗಲಿಲ್ಲ. ಅದು ನಾನು ನೋಡೋಷ್ಟು ತಾಳ್ಮೆ ಅಷ್ಟು ಪರಿಪರಿಯಾಗಿ ಬೇಡ್ಕೊಂಡ್ರು ಬಿಟ್ಟಿಲ್ವಲ್ಲ, ಅದೇ ನಮಗೆ ಮನುಷ್ಯ ಏನು. ಪವಿತ್ರ ಗೌಡಗೂ ದೇವರು ಶಿಕ್ಷೆ ಕೊಡ್ತಾನೆ. ಅವಳು ಹೇಳಿ ಸಾಯಿಸಿದಾಳೆ ಅಂದಮೇಲೆ ಅವಳಿಗೂ ಶಿಕ್ಷೆ ಕೊಡಬೇಕು. ಇಲ್ಲ ಅವಳಿಗೂ ಗೊತ್ತಾಗುತ್ತೆ, ನಾಳೆ ಅವಳಿಗೂ ಇದೆ, ಅವಳಿಗೂ ನಾಳೆ ಆ ದೇವರ ಅವಳಿಗೂ ಒಂದು ಶಿಕ್ಷೆ ಕೊಟ್ಟೆ ಕೊಡ್ತಾರೆ. ನನ್ನ ಮಗನಿಗೆ ಯಾವ ರೀತಿ ಸಾಯಿಸಿದಾಳೆ ಆಕೆಗೂ ನಾಳೆ ಅದೇ ಪರಿಸ್ಥಿತಿ ಬರುತ್ತೆ. ಗಾಯಗೊಳಿಸಿ ಬಿಟ್ಟಿದ್ರು ಜೋಪಾನ ಮಾಡ್ತಿದ್ವಿ. ಅವ್ರು ಹೊಡೆದು ಬಿಟ್ಟು ಎಷ್ಟೇ ಅವ್ನು ಯಾವ ಸ್ಟೇಜಲ್ಲಿ ಇದ್ದ, ಈಗ ಹೊಡೆದು ಅವನಿಗೆ ಅರ್ಧ ಇದನ್ನ ಮಾಡಿದ್ರಲ್ಲ, ಅದೇ ಸ್ಟೇಜಲ್ಲೇ ಕಳ್ಸಿದ್ರು ಕೂಡ. ಯಾಕಂದ್ರೆ ಈಗ 98 ಅಜ್ಜಿದು ಸೇವೆ ಮಾಡ್ತಿದೀವಿ ಅಂದ್ರೆ ಸ್ವಂತ ನಮ್ಮ ಅಣ್ಣನ್ ಮಾಡದೇ ಇರ್ತಿದ್ವ, ಅಪ್ಪ ಅಮ್ಮ ಸ್ವಂತ ಮಗನ್ ಸೇವೆ ಮಾಡದೇ ಇರ್ತಿದ್ರ, ಅಟ್ಲೀಸ್ಟ್ ಜೀವ ಇದ್ಯಾರು ಅನ್ಕೊಂಡು ಅವನನ್ನ ಹೆಂಗೋ ನಾವು ನೋಡ್ಕೊಂಡು ಇರ್ತಿದ್ವಿ. ಅದನ್ನ ಬಿಟ್ಟಿರಿ ಇವತ್ತು ಜೀವ ತೆಗೆದು ಒಂದ್ ಇಡೀ ಮಂತನನ್ನೇ ಹಾಳು ಮಾಡಿದ್ರಲ್ಲ ಸರ್ ಅಂತ. ಆಂಟನ ಸ್ಟೋರಿ ಹೇಳ್ತೀನಿ. ಸ್ಟಾರ್ಟ್ ಮಾಡಿಲ್ವಾ, ಅವನ ಮೆಸೇಜ್ ಕಳಿಸಿಲ್ವಾ, ಎಸ್ ಕಳಿಸಿದ್ದಾನೆ, ಕೆಟ್ಟ ಮೆಸೇಜ್ ಕಳಿಸಿದ್ದಾನೆ. ಪವಿತ್ರ ಗೌಡ ಏನು ಮಾಡಿದ್ಲು, ಅವನು ಕೆಟ್ಟ ಮೆಸೇಜ್ ಕಳಿಸಿದ್, ಎಸ್ ಕಕ್ಕ, ಅವನು ಕೆಟ್ಟ ಮೆಸೇಜ್ ಕಳಿಸಿದ್ದು ಕಕ್ಕ. ನೀವು ಯಾಕೆ ತಿಂದ್ರಿ? ಪವಿತ್ರ ಗೌಡ ಮಾಡಿದ್ದೇನು ಸಣ್ಣ ತಪ್ಪ? ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಇವತ್ತು ಜೀವ ಹೋಗ್ತಾ ಇರಲಿಲ್ಲ, ದರ್ಶನ್ ಒಳಗಿರ್ತಾ ಇರಲಿಲ್ಲ, 15 ಜನ ಜೀವಭಯದಲ್ಲಿ ಬದುಕುವಂಥ ಅನಿವಾರ್ಯತೆ ಇರಲಿಲ್ಲ. ಎಲ್ಲ ಪೊಲೀಸೇ ಮಾಡ್ತಾಯಿದ್ರು. ಈಗ ಪೊಲೀಸರ ಬದಲು ಪವನ್ ಬಳಿ ಈಕೆ ಪೊಲೀಸರಿಗೆ ಸುದ್ದಿ ಕೊಡಲಿಲ್ಲ, ದರ್ಶನ್ಗೂ ಹೇಳಲಿಲ್ಲ, ಆ ಓತಿ ಖ್ಯಾತ ಪವನ್ಗೆ ಹೇಳ್ತಾರೆ. ಅದಕ್ಕೆ ಗೊತ್ತು ಗುರಿ ಇಲ್ಲ, ಅದು ಯಾವ ರೀತಿಯದೋ ಗೊತ್ತಿಲ್ಲ. ಅದು ಕೂಡ ಈ ಹುಡುಗನ ಜೊತೆ ಚಾಟ್ ಮಾಡಿದೆ. ಅದು ಆ ಕಡೆ ಅದು ಆಂಟ ಯಾರು ರೇಣುಕಾಸ್ವಾಮಿ ಈಕೆ ಅಂದ್ಕೊಂಡು ಚಾಟ್ ಮಾಡಿದ್ದಾನೆ. ಬನ್ನಿ ಆ ಸ್ಟೋರಿ ಎಲ್ಲಿಂದ ಶುರುವಾಯಿತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಾಯ್, ಲೊಕೇಶನ್ ಕಳಿಸ್ತೀನಿ, ಯಾವಾಗ ಬರ್ತೀಯಾ ಹೇಳು. ಓಕೆ ಕಳಿಸು. ನಾನು ಯಾಕೆ ಬರಬೇಕು ಅಂತ ಹೇಳು. ನಿಂಗೆ ಏನ್ ಬೇಕು ಹೇಳು. ನಿನಗೆ ಏನು ಬೇಕು ಅಂತ ಹೇಳು. ನೀನೇ ಫೋಟೋ ಕಳಿಸು ನನಗೆ. ನೀನು ನನ್ನ ನಂಬರ್ನ, ನನ್ನ ಫೋಟೋನ ಮಿಸ್ಯೂಸ್ ಮಾಡಿದರೆ ನಾನು ಏನು ಮಾಡಲಿ ಅಂತ ಹೇಳು. ನೀನು ನನ್ನಿಂದ ಏನು ನಿರೀಕ್ಷೆ ಮಾಡ್ತಿದ್ಯಾ ಅಂತ ಹೇಳು. ನೀನು ಏನ್ ಬಯಸ್ತೀಯಾ ಹೇಳು. ಮೊದಲು ನೀನೇ ಹೇಳು, ಪ್ಲೀಸ್ ಹೇಳು. ಮೊದಲು ನೀನ್ ಹೇಳು. ಮೆಸೇಜ್ ಮಾಡಿರೋದು ನೀನಲ್ವಾ? ಹಾಗಾದರೆ ಮೆಸೇಜ್ ಮಾಡಬಾರ್ದಾ ಹೇಳು. ನಿನ್ನಿಷ್ಟ. ನಿನಗೆ ನನ್ನ ಫ್ರೆಂಡ್ಶಿಪ್ ಬೇಕೋ ಬೇಡವೋ ಅಂತ ಹೇಳು. ನೋಡ್ತೀಯಾ ಹೇಳು, ಕಳಿಸ್ಲಾ ಅಂತ ಹೇಳು ಪ್ಲೀಸ್. ನೀನು ತುಂಬ ಕ್ಯೂಟ್ ಆಗಿದೆಯಾ, ಹಾಟ್ ಆಗಿದೆಯಾ, ಆಗಿದೆಯಾ, ಏನು ನನ್ನ ನೋಡ್ತೀಯಾ ಹೇಳು, ಕಳಿಸ್ಲಾ. ಇಲ್ಲ, ಡೈರೆಕ್ಟ್ ಆಗಿ ಬಂದಾಗ. ಓಕೆ ಆಯಿತು, ಪರವಾಗಿಲ್ಲ. ಇವಾಗ ನೋಡಿ ಹೇಳು, ಆಮೇಲೆ ಬರ್ತೀನಿ ಆಯ್ತಾ. ನೀನು ಈ ಮೆಸೇಜ್ ಡಿಲೀಟ್ ಮಾಡಿದೀಯಾ? ಓಕೆ, ಲೊಕೇಶನ್ ಕಳಿಸ್ಲಾ? ಹೇಗೆ ಇದೆ ಅಂತ ಹೇಳು ಪ್ಲೀಸ್. ಸೂಪರ್. ಓಕೆ, ಲೊಕೇಶನ್ ಸೆಂಡ್ ಮಾಡು. ಮಾಡ್ತೀನಿ ನೋಡು. ನಿಜವಾಗ್ಲೂ ಹೇಳು ಹೇಗಿದೆ ಅಂತ ಹೇಳು ಪ್ಲೀಸ್ ಕಣೆ. ಥ್ಯಾಂಕ್ ಯು ಸೋ ಮಚ್ ಕಣೆ. ಸೆಂಡ್ ಮಾಡು ಲೊಕೇಶನ್. ಜಿಗಣಿ ಹತ್ತಿರ ಓಮ್ಯಾಕ್ಸ್ ಫ್ಯಾಕ್ಟ್ರಿ, ಆಂಜನೇಯ ಟೆಂಪಲ್. ಯಾಕೆ ಅಷ್ಟು ಆತರನಾ ನಿಂಗೆ? ಎಸ್, ನಾನು ಫ್ರೀ ಮಾಡ್ಕೋಬೇಕು ತಾನೆ. ಓಕೆ ಆಯಿತು, ಒಂದು ದಿನ ಮುಂಚಿತವಾಗಿ ಹೇಳ್ತೀನಿ ಆಯಿತಾ. ಫ್ಯಾನ್ ಆಗಿಬಿಟ್ಟೆ ಕಣೆ ನಿನ್ನ ಬ್ಯೂಟಿಗೆ. ಜೀವನ ಪೂರ್ತಿ ನಾನು ನಿನ್ನ ಗುಲಾಮ್ನಾಗಿರ್ತೀನಿ ಕಣೆ. ನೀನು ತಾಯಿ ಮೇಲೆ ಆಣೆ ಮಾಡಿ ಹೇಳು, ನಿನ್ನ ನಂಬರ್ನ ಯಾರಿಗೂ ಕೊಡಲ್ಲ ಅಂತ ಆಣೆ ಮಾಡಿ ಹೇಳು ಪ್ಲೀಸ್ ಕಣೆ. ಓಕೆ, ಭಾನುವಾರದೊಳಗೆ ಫ್ರೀ ಮಾಡ್ಕೊ, ನಾನು ಆಮೇಲೆ ಬ್ಯುಸಿ ಆಗ್ತೀನಿ. ಓಕೆ ಆಯಿತು ಕಣೆ.